ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀನಿ. ನೀನು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ, ನಾನಿವತ್ತು ಒಂದು ಕಡೆ ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಹೋಗೋಣ, ಎಲ್ಲಿ ಅಂತ, ಏನು ಎತ್ತ ಅಂತ ವಿಡಿಯೋ ನೋಡ್ತಾ ನೋಡ್ತಾ ಹೇಳ್ತೀನಿ. ನಾವೆಲ್ಲರೂ ಹೊರಟಿದ್ವಿ, ನಾನು, ನನ್ನ ಸಿಸ್ಟರ್ಸು, ನನ್ನ ಸಿಸ್ಟರ್ ಮಗ ಮತ್ತು ನನ್ನ ತಮ್ಮ ಒಬ್ಬ ಹೋಗ್ತಾ ಇದ್ವಿ ಫ್ರೆಂಡ್ಸ್. ಭಾನುವಾರ ಆದರೂ ಈ ಬೆಂಗಳೂರಲ್ಲಿ ಎಷ್ಟು ಟ್ರಾಫಿಕ್ ಇರುತ್ತೆ ಅಂದರೆ ನಿಜವಾಗ್ಲೂ ತುಂಬ ಟ್ರಾಫಿಕ್ ಇತ್ತು. ಒಂಥರ ಬೇಜಾರಾಗ್ತಾಯಿತ್ತು. ಡೈಲಿ ಅದೇ ಟ್ರಾಫಿಕಲ್ಲಿ ಓಡಾಡ್ತೀವಿ ಆಫೀಸಿಗೆಲ್ಲ. ಮತ್ತು ಭಾನುವಾರ ಆದರೂ ಫ್ರೀಯಾಗಿ ಓಡಾಡೋಣ ಅಂದರೆ ಅದೇ ಟ್ರಾಫಿಕ್ಕು. ಮುಂಚೆ ಎಲ್ಲ ಇಷ್ಟು ಸಂಡೇ ಅಂದರೆ ಇಷ್ಟು ಟ್ರಾಫಿಕ್ ಇರ್ತಾ ಇರಲಿಲ್ಲ. ಬಟ್ ಇವಾಗ ಹಾಗಲ್ಲ, ತುಂಬ ಟ್ರಾಫಿಕ್ ಇರುತ್ತೆ. ಎಲ್ಲೋಗೋಕ್ಕೂ ಬೇಜಾರಾಗ್ತಿರುತ್ತೆ. ಬಸ್ ಕೂಡ ರಶ್ ಅಂದರೆ ರಶ್ ಇರ್ತವೆ. ಆದರೂ ಮನೇಲಿರೋಕ್ಕಾಗಲ್ಲ, ಯಾಕಂದರೆ ಕೆಲವೊಂದು ನಮಗೆ ಇದಿರುತ್ತಲ್ವ, ಹೋಗಬೇಕು ಈ ಥರ ಮಾಡಬೇಕಂತ. ಸೊ ನಾವು ಹೋಗ್ಬೇಕಾಗಿರೋ ಡೆಸ್ಟಿನೇಷನ್ನ ನಾವು ರೀಚ್ ಆಗಾಯಿತು. ಇದೊಂದು ಹೋಟೆಲ್ ಅನಿಸುತ್ತೆ, ಲೈಕ್ ಲಾಡ್ಜಿಂಗ್ ಎಲ್ಲ ಇರುತ್ತಲ್ಲ ಆ ಥರ. ತುಂಬ ಚೆನ್ನಾಗಿತ್ತು, ಅದಕ್ಕೆ ತೊಗೊಂಡೆ. ನಾವು ರೀಚ್ ಆದ್ವಿ. ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಬಂದಿರೋದು ಬಂಡೆ ಮಹಾಂಕಾಳಿ ಅಮ್ಮನವರ ಸನ್ನಿಧಿಗೆ. ಇದು ಆಷಾಢ ಅಲ್ವಾ, ಆಷಾಢದಲ್ಲಿ ಶುಕ್ರವಾರ, ಮಂಗಳವಾರ ಮತ್ತು ಭಾನುವಾರ ವಿಶೇಷ ದಿನಗಳು, ವಿಶೇಷ ಪೂಜೆ ಇರುತ್ತೆ. ಆಮೇಲೆ ಏನಂದರೆ ಆಷಾಢದಲ್ಲಿ ಶಕ್ತಿ ದೇವತೆಗಳ ದರ್ಶನ ಮಾಡಬೇಕಂತ ನಮ್ಮಲ್ಲಿ ಒಂದು ಇದಿದೆ, ಮಿತ್ತಿದೆ. ಸೊ ಅದಕ್ಕೋಸ್ಕರ ನಾವು ಹೋಗಲೇಬೇಕು. ನಾವು ಹೋಗ್ತೀನಿ, ಹೋದ ವರ್ಷವೂ ಹೋಗಿದ್ದೆ ಬಂಡೆ ಮಹಾಕಾಳಿಗೆ, ಈ ವರ್ಷವೂ ಹೋಗಿದ್ದೀನಿ. ನೋಡಿ ತುಂಬ ರಶ್ ಇರುತ್ತೆ. ಹಾಗೆ ಚಾಮುಂಡೇಶ್ವರಿ ದರ್ಶನ ಮಾಡ್ಬೋದು. ಆ ಶಕ್ತಿ ದೇವತೆಗಳು ನಮಗೆ ಯಾವುದೆಲ್ಲ ಹೆಣ್ಣು ದೇವತೆಗಳ ದರ್ಶನ ಮಾಡಬೇಕಂತ ಅಂತಾರೆ ಗೊತ್ತಾ ಹಿರಿಯರು, ಅದಕ್ಕೋಸ್ಕರ ನಾವು ಬಂದಿದ್ವಿ. ತುಂಬ ರಶ್ ಇತ್ತು ಫ್ರೆಂಡ್ಸ್ ಸಂಡೇ. ನಾವು ದೇವಸ್ಥಾನದಿಂದ ಹೊರಗಡೆ, ಇದು ಹೊರಗಡೆ ಇದು ಹೊರಗಡೆಯಿಂದ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ನಡ್ಕೊಂಡು ಹೋಗಿದ್ದೀವಿ, ಅಷ್ಟು ರಶ್ ಇತ್ತು. ಬಂದು ನೋಡಿ, ಇದು ಬಂಡೆ ಮಹಾಕಾಳಿ ಅಂತ ಹೇಳ್ಬಿಟ್ಟು ಒಂದು ಚೆನ್ನಾಗಿ ಬರೆದಿದ್ದಾರೆ, ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಒಂದು ಎತ್ತಿನ ಗಾಡಿನೂ ಕೂಡ ಇತ್ತು. ಇದು ಕ್ಯೂಟಾಗಿತ್ತು, ಚಿಕ್ಕ ಚಿಕ್ಕದು ಮಿನಿಯೇಚರ್ಸ್ ಅಂತಾರಲ್ಲ ಆ ಥರ. ಅದಕ್ಕೋಸ್ಕರ ನಿಮ್ಗೆ ತೋರಿಸೋಣ ಅಂತಲೇ ವಿಡಿಯೋ ತೊಗೊಂಡೆ. ಇದು ಎಂಟ್ರೆನ್ಸು ಬಂಡೆ ಮಹಾಕಾಳಿ ಅಮ್ಮನವರ ದೇವಸ್ಥಾನದ ಒಳಗಡೆ ಹೋಗೋಕ್ಕೆ. ಅಲ್ಲಿ ಹೋಗಿದ ತಕ್ಷಣ ಒಂದು ವೈಬ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಅನ್ನಿಸ್ತು. ನೀವು ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಇದು ನಾವೇನಾದ್ರು ಅಂದ್ಕೊಂಡು ಬೀಗ ಹಾಕಿದರೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಕೂಡ ಅದೊಂದು ತೊಗೊಂಡೆ. ಇವೆಲ್ಲ ಉತ್ಸವ ಮೂರ್ತಿಗಳು ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ನೋಡ್ತಿರ್ಬೋದು ನೀವು, ಕೆಲವೊಂದು ಇಲ್ಲಿ ಸಾಯಿಬಾಬಾ ಅವರು ಕೂಡ ಇದ್ದಾರೆ ನೋಡಿ. ಇದು ಉತ್ಸವ ಮೂರ್ತಿನೇ. ಇದೂ ಟೋಟಲ್ 4ರಿಂದ 5 ಉತ್ಸವ ಮೂರ್ತಿಗಳಿದ್ದಾವೆ. ಒಂದು ದೊಡ್ಡದಿದೆ, ಅದನ್ನು ತೋರಿಸ್ತೀನಿ. ಅದನ್ನು ಯಾರೋ ಉತ್ಸವಕ್ಕೆ ಅಂತ ಕರ್ಕೊಂಡು ಹೋಗಿದ್ರು. ನಾವು ಇನ್ನೇನು ಹೊರಡಬೇಕು ಆವಾಗ ಕರ್ಕೊಂಡು ಬಂದರು. ಒಂದು ದೇವಸ್ಥಾನದ ಒಳಗಡೆನೇ ಒಂದು ಚಿಕ್ಕದು ಅಕ್ವೇರಿಯಂ ಇತ್ತು, ಅದಕ್ಕೋಸ್ಕರ ತೊಗೊಂಡೆ. ಇದು ಬಂದುಬಿಟ್ಟು ನಾವು ತಡೆ ಓಡಿಸ್ಬೇಕಿತ್ತು, ಅಲ್ಲಿಗೆ ಹೋಗಿದ್ವಿ. ಏನಂದರೆ ಇಲ್ಲಿ ಬೇರೆ ಕಡೆ ತೊಗೊಂಡು ಬರಬೇಕು, ಅದನ್ನು ಆಮೇಲೆ ತೋರಿಸ್ತೀನಿ ದೇವ್ರ ದರ್ಶನಕ್ಕೆ ಹೋಗ್ಬೇಕಾದ್ರೆ ನಿಮಗೆ. ಇಲ್ಲಿ ನನ್ನ ತಮ್ಮ ಇದ್ನಲ್ವ, ಅವನು ನಮಗೆಲ್ಲ ತಂದು ಕೊಟ್ಟ. ಅಲ್ಲಿಂದ ನಾವು ತಡೆ ಓಡಿಸೋದಕ್ಕೆ ಹೋಗಬೇಕು. ಎಷ್ಟು ಜನ ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಜನ ಇದ್ದರು. ಇದನ್ನೇನಂದರೆ ಆಷಾಢ ಮಾಸದಲ್ಲಿ ನಾವು ಶಕ್ತಿ ದೇವತೆಗಳ ದರ್ಶನ ಮಾಡೋದಾಗಲಿ, ಲೈಕ್ ಏನಾದರೂ ತಡೆ ಓಡಿಸ್ಕೊಳ್ಳೋದಾಗಲಿ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಸೊ ನಮ್ಮ ಮನೇಲಿ ಇದು ಬಂದಿದೆ ಮೊದಲಿಂದನೂ, ಅದಕ್ಕೋಸ್ಕರ ನಾವು ಇವಾಗ ಮಾಡಲೇಬೇಕು. ಮೊದಲಿಗೆ ಅಮ್ಮನವ್ರ ದರ್ಶನ ಮಾಡೋಕ್ಕೆ ಮುಂಚೆ ನಾವು ವಿನಾಯಕದ್ದು ಗಣಪತಿ ದರ್ಶನ ಮಾಡಿದ್ವಿ. ಗಣಪತಿ ದರ್ಶನ ಮಾಡಿಕೊಂಡು ಹಿಂಗೆ ರೈಟ್ ಸೈಡಿಂದ ಒಂದು ರೌಂಡ್ ಹಾಕ್ಕೊಂಡು ಹೋದರೆ ನಾವು ಅಲ್ಲಿ ತಡೆ ಓಡಿಸೋದಕ್ಕೆ ಹೋಗ್ತೀವಿ. ಮತ್ತು ಅಲ್ಲೊಂದು ದೇವ್ರು, ಈ ಥರ ಬಂಡಿ ಮಹಾಕಾಳ ಮನೆ ಅಲ್ಲಿರ್ತಾರೆ, ಅವ್ರ ಹತ್ರ ನಮಗೆ ದೃಷ್ಟಿಯೆಲ್ಲ ತೆಗೆದುಬಿಟ್ಟು ಕಳಿಸ್ತಾರೆ. ತಡೆ ಓಡಿಸೋದಾಗೆ ನಾನೇನು ನಿಮಗೆ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ವಿಡಿಯೋ ಅಲೋ ಇರಲಿಲ್ಲ. ಸೊ ನೋಡಿ, ತಡೆ ಸಾಮಗ್ರಿ ದೊರೆಯೋ ಸ್ಥಳ. ಇಲ್ಲಿ ತುಂಬ ಕ್ಯೂ ಇತ್ತು. ಇಲ್ಲಿ ನಮ್ಮದು ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣುವರ್ಧನ್ ಆಗಿರ್ಬೋದು, ಮತ್ತು ಅಂಬರೀಷ್ ಅವರಾಗಿರೋದು, ಅವರೆಲ್ಲ ಬಂದಿರೋದನ್ನೆಲ್ಲ ಹಾಕ್ತಾಯಿದ್ರು. ಮತ್ತು ಇಲ್ಲಿ ಪೂಜೆ ಸಾಮಾನೆಲ್ಲ ಸಿಗ್ತವೆ. ನಾವು ಬೇಕಂದರೆ ಒಳಗಡೆ ಹೋಗೋಕ್ಕೆ ಇಲ್ಲಿ ಬೆಲ್ಲದ ಆರತಿ, ನಿಂಬೆಹಣ್ಣಿಂದ ಆರತಿ, ಮತ್ತು ನಮಗೇನು ಪೂಜೆ ಐಟಮ್ ಎಲ್ಲ ಬೇಕಾಗುತ್ತಲ್ವ, ಸೊ ಅಲ್ಲಿ ತೊಗೊಳ್ಬೋದು. ಇಲ್ಲಿ ನನಗೆ ಚೆನ್ನಾಗಿ ಅನ್ನಿಸ್ತು. ನಾನೇನು ಹೊರಗಡೆಯಿಂದ ಒಂದು ತೋರಿಸ್ದೆ ಗೊತ್ತಾ ಬಂಡೆ ಮಹಾಕಾಳಿ ಅಂತ, ಆ ಡೋರು ಫ್ರೆಂಡ್ಸ್ ಅದು ಕ್ಲೋಸ್ ಆಗಿರೋದು. ಈ ರೂಮ್ ಒಳಗಡೆ ಕೂಡಾಕ್ತಾರೆ, ನಿಜವಾಗ್ಲೂ ತುಂಬ ಕಷ್ಟ. ಅದು ವಿಡಿಯೋ ಆಗ್ತಾ ಇರುತ್ತೆ ಒಂದು ಕಡೆ ಕ್ಯಾಮ್ರಾಸಲ್ಲಿ. ಇಲ್ಲಿ ಯಾರೋ ತುಲಾಭಾರ ಮಾಡಿಸ್ತಾಯಿದ್ರು, ಅದನ್ನು ಕೂಡ ನಿಮ್ಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ಕೊಂಡೆ. ಇದು ದೇವಸ್ಥಾನದ ಒಳಗಡೆ, ಇಷ್ಟೇ ಮಾಡೋಕ್ಕಾಗಿದೆ ದೇವಸ್ಥಾನದ ಒಳಗಡೆ. ಮತ್ತು ಹೊರಗಡೆ ಬಂದರೆ, ಹೊರಗಡೆ ಅಮ್ಮನವ್ರದ್ದು ಒಂದು ವಿಗ್ರಹ ಇದೆ ದೊಡ್ಡದು. ನಾವು ಕರೆಕ್ಟಾಗಿ ಅಲ್ಲಿಂದ ನಿಂತ್ಕೊಂಡು ಒಂದು ಸ್ವಲ್ಪ ಜಾಗ ಸಿಗುತ್ತೆ ಫ್ರೆಂಡ್ಸ್, ಆ ಮರದಿಂದ, ಆ ವಿಗ್ರಹದಿಂದ ಹಿಂದೆ ಕಿಟಕಿ ಇರುತ್ತೆ. ಅಲ್ಲಿಂದ ನೋಡಿದ್ರೆ ಅಮ್ಮನವ್ರು ಒಳಗಡೆಯಿಂದನೇ ನಮಗೆ ಕಾಣಿಸ್ತಾರೆ. ನಮಗೇನು ಅಂದ್ಕೊಂಡಿರ್ತೀವಿ, ನಮಗೆ ಇವಾಗ ಹರಕೆ ಇರುತ್ತೆ ಕೆಲವೊಬ್ರದ್ದು, ಇಲ್ಲ ದರ್ಶನ ಮಾಡ್ತೀವಿ ಅಂದ್ಕೊಂಡಿರ್ತಾರೆ. ಇಲ್ಲಿ ಇದು ವಿಗ್ರಹ ಇದೆಯಲ್ವಾ, ಇದರಿಂದ ಹಿಂದೆ ನೋಡಿದ್ರೆ ಅಮ್ಮನವ್ರು ಕರೆಕ್ಟಾಗಿ ಕಾಣಿಸ್ತಾರೆ.
ಇದು ಬಂದುಬಿಟ್ಟು ಅಲ್ಲೇ ಹೊರಗಡೆ ಬಲಿ ಕೊಡೋರು ಬಲಿ ಕೊಡ್ತಿರ್ತಾರೆ. ಅಂದರೆ ಅವ್ರು ಏನಾದರೂ ಅಂದ್ಕೊಂಡಿರ್ತಾರೆ, ಇಲ್ಲ ದೃಷ್ಟಿ ತೆಗಿತಿರ್ತಾರೆ, ಏನೋ ಒಂದು ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಇಲ್ಲಿ ಬೋರ್ಡ್ ನೋಡಿ ಕಾಳಿಕೋಟೆ ಪುನರ್ದರ್ಶನ ಪ್ರಾಪ್ತಿರಸ್ತು ಅಂತ ಇದೆ. ತುಂಬ ಚೆನ್ನಾಗಿತ್ತು. ಇಲ್ಲಿ ಬಂದುಬಿಟ್ಟು ಪ್ರಸಾದದ ಕೌಂಟ್ರು. ನಾವು ಕೂಡ ಪ್ರಸಾದ ತೊಗೊಂಡ್ವಿ. ಪ್ರಸಾದ ಅಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಇದು ಮತ್ತೆ ಹೊರಗಡೆ ಬಂದ್ವಿ. ಹೊರಗಡೆ ಬಂದಾದಮೇಲೆ ಮತ್ತೆ ಹೊರಗಡೆದೊಂದು ಸ್ವಲ್ಪ ಚೆನ್ನಾಗಿ ವ್ಯೂಸ್ ತೊಗೊಂಡೆ. ಯಾಕಂದರೆ ನಾವು ಹೋಗುವಾಗ ಫುಲ್ಲು ರಶ್ ಇತ್ತು. ಆಮೇಲೆ ರಶ್ಶೇ ಇರಲಿಲ್ಲ. ಇದು ಪ್ರಸಾದದ ಕೌಂಟ್ರು. ಪ್ರಸಾದ ತೊಗೊಳ್ಳೋಣ ಅಂತ ಬಂದ್ವಿ ನಾವು. ಪ್ರಸಾದಕ್ಕೂ ತುಂಬ ಕ್ಯೂ ಇತ್ತು. ಇವಾಗ ಆಷಾಢ ಮಾಸ ಪ್ಲಸ್ ಸಂಡೇ ಆಗಿರೋದ್ರಿಂದ ತುಂಬ ಕ್ಯೂ ಇರುತ್ತೆ. ಪ್ರಸಾದ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದು ಒಂದು ಕಡೆ ಕುತ್ಕೊಂಡು ಪ್ರಸಾದ ತಿಂದ್ಕೊಂಡು ಆಮೇಲೆ ಮತ್ತೆ ಒಂದು ಕಡೆ ನಿಮಗೆ ಇನ್ನೊಂದು ತೋರಿಸ್ಬೇಕೇನೋ ಅದನ್ನು ತೋರಿಸ್ತೀನಿ ವಿಡಿಯೋದಲ್ಲಿ ಹೋಗ್ತಾ. ಪೂರ್ವಿಗೆ ಏನಾದರೂ ಕೊಡಲಿ ಅದು ಚೆನ್ನಾಗಿದೆ ಅಂತ ಹೇಳ್ತಾನೆ. ಅದು ಲೈಕ್ ಪ್ರಸಾದ ಆಗಿರ್ಬೋದು, ನಾವು ಮಾಡಿರ್ಬೋದು, ಎಲ್ಲನೂ ಚೆನ್ನಾಗಿದೆ ಅಂತಾನೆ ಪಾಪ. ಇದೊಂದು ಚೆನ್ನಾಗಿತ್ತು, ಜನ ಇರಲಿಲ್ಲ ಇವಾಗ, ಅದಕ್ಕೋಸ್ಕರ ತೊಗೊಳ್ತಾ ಇದ್ದೀನಿ. ಆಲ್ಮೋಸ್ಟು ನಮ್ಮದು ದರ್ಶನ ನಾವು ಒಳಗಡೆ ಹೋಗಿ ಲಾಕ್ ಆದ್ವಿ. ದರ್ಶನ ಅದೇನಾಯಿತೋ ಗೊತ್ತಿಲ್ಲ, ಸ್ವಲ್ಪ ಜನ ಎಲ್ಲ ಕಡಿಮೆ ಆದರು. ನಾವು ಅಂದ್ಕೊಂಡ್ವಿ ಸಂಜೆ ತನಕ ಹಿಂಗೆ ಇರುತ್ತೆ ಅಂತ, ಆದರೆ ಸಂಜೆ ತನಕ ಹಂಗೆ ಇರಲಿಲ್ಲ ಫ್ರೆಂಡ್ಸ್. ಇದು ಬ್ಯಾರಿಕೇಡ್ ಏನಿದೆ, ಆ ಬ್ಯಾರಿಕೇಡ್ ಸುತ್ತ ಎಷ್ಟು ಜನ ಇದ್ದರು ಗೊತ್ತಾ. ಬಟ್ ಇವಾಗ ಯಾರೂ ಇರಲಿಲ್ಲ. ಮತ್ತು ಇಲ್ಲೊಂದು ಕಡೆ ನಾವು ದೀಪ ಹಚ್ತೀವಲ್ಲ ಅದು, ಬಟ್ ಇದರಲ್ಲಿ ಒಂದು ಇದಿದೆ ಏನಂದರೆ, ಆ ಬಂಡೆ ಇದೆಯಲ್ವಾ ಅಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ, ಅದು ಅಮ್ಮನವ್ರ ಪಾದ, ಅಮ್ಮನವ್ರ ತ್ರಿಶೂಲ ಕೂಡ ಇರುತ್ತೆ. ನಮಗೇನಾದರೂ ಸೋಕಾಗಿರ್ಬೋದು, ಇಲ್ಲ ಕೆಲವೊಂದು ಏನಾದರೂ ಕೆಟ್ಟದಾಗಿರುತ್ತೆ, ಆವಾಗ ನಾವು ನಿಂಬೆಹಣ್ಣು ತೊಗೊಂಡು ಈ ತ್ರಿಶೂಲಕ್ಕೆ ಚುಚ್ಚೋದಾಗಲಿ ಮತ್ತೊಂದಾಗಲಿ ಮಾಡ್ಬೋದು. ಮತ್ತು ಇಲ್ಲಿ ನಾವೇನಾದರೂ ಕೇಳಿಕೊಂಡು ಕೈಗಳಿಟ್ರೆ ಕೈ ತಾನಾಗೆ ಮೂವ್ ಆಗುತ್ತೆ ಅಂದರೆ ನೋಡ್ತಿರ್ಬೋದು. ಇಲ್ಲಿ ನನ್ನ ತಂಗಿ ಒಬ್ಬಳು ಮಾಡ್ತಿದ್ದಾಳೆ, ಅವಳ ಕೈ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಕೆಲವೊಬ್ರಿಗೆ ಆಗಲ್ಲ ಅಂದರೆ ಅದು ಬರೋದೇ ಇಲ್ಲ. ಒಂದು ಅಜ್ಜಿ 1 ಗಂಟೆ ಕರೆಕ್ಟಾಗಿ ನಿಂತಿದ್ದಾರೆ, 1.5 ಗಂಟೆ ನಿಂತಿದ್ದಾರೆ ಫ್ರೆಂಡ್ಸ್. ನೋಡಿ ಇಲ್ಲಿ ಚಂದು ಕೂಡ ಮಾಡ್ತಾ ಇದ್ದಾನೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಏನಾದರೂ ನಮಗೆ ಒಳ್ಳೇದು ಆಗೇ ಆಗುತ್ತೆ ಅನ್ನೋದಿದ್ದರೆ ಖಂಡಿತ ಅದು ಮೂವ್ ಆಗುತ್ತೆ ಫ್ರೆಂಡ್ಸ್. ನಾವು ಅಂದ್ಕೊಂಡಿರೋದಾಗುತ್ತೆ. ಬಟ್ ಬೇರೆಯವ್ರಿಗೆ ಕೆಟ್ಟದಾಗೋ ಥರ ನಾವು ಕೇಳ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಕೈ ಮೂವ್ ಆಗಲ್ಲ. ನಮ್ಗೆ ಒಳ್ಳೇದು ಮಾಡಪ್ಪ, ನಮಗೇನು ಕೆಟ್ಟದಾಗಬಾರ್ದು ಅಂತ ಬೇಡ್ಕೊಳ್ಬೇಕು ಯಾವಾಗಲೂ ದೇವ್ರ ಹತ್ರ ಬೇಡ್ಕೊಳ್ಬೇಕಾರೆ. ಬೇರೆಯವರಿಗೆಲ್ಲ ಕೆಟ್ಟದ್ದು ಮಾಡಿ ನಮಗೇನಾಗಬೇಕಲ್ವಾ. ನೋಡ್ತಿರ್ಬೋದು ಇಲ್ಲಿ ತುಂಬ ಚೆನ್ನಾಗಿತ್ತು ವಿಗ್ರಹ. ಮತ್ತು ಇದು ಬಂಡೆಕಾಳಮ್ಮ ಏನಿದ್ದಾರೆ ಅವ್ರದ್ದು ಹೊರಡೋದು ಒಂದು ವಿಗ್ರಹ ಇದೆ, ಉತ್ಸವ ಮೂರ್ತಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಫ್ರೆಂಡ್ಸ್. ನೋಡಿ ತೋರಿಸ್ತೀನಿ, ನೀವು ನೋಡ್ತಿರ್ಬೋದು. ಹೊರಗಡೆ ಹೋಗಿತ್ತು ಇದು. ನಾವು ಕರೆಕ್ಟಾಗಿ ಅಲ್ಲಿ ನಿಂತಿದ್ವಿ ಅದು ಪಾದಗಳ ಹತ್ರ. ಆವಾಗ ಬಂತು. ಇಳಿಸ್ಬೇಕಾದ್ರೆ ನಾವು ವೀಡಿಯೋ ಎಲ್ಲ ತೊಗೊಂಡ್ವಿ. ನಿಜವಾಗ್ಲೂ ಒಂದು ಇದು ಅನಿಸುತ್ತೆ ಫ್ರೆಂಡ್ಸ್, ವೈಬ್ ಇದು. ತುಂಬ ಚೆನ್ನಾಗಿತ್ತು ವಿಗ್ರಹ ಮೂರ್ತಿ. ಒಂದು ಶಕ್ತಿ ಇದೆ ಅಂತ ಹೇಳ್ಬೋದು. ಎಷ್ಟು ಜನ ನಂಬಿ ಬಂದಿದ್ರು ಗೊತ್ತಾ ಅಲ್ಲಿ. ನೋಡ್ತಿರ್ಬೋದು ನೀವು ಉತ್ಸವ ಮೂರ್ತಿ. ಮತ್ತು ನೋಡಿ ಇಲ್ಲಿ ಬ್ಯಾರಿಕೇಡ್ ಎಲ್ಲ ತೆಗೆದಿದ್ದಾರೆ. ಇವಾಗ ಯಾವ ಕ್ಯೂ ದರ್ಶನವೂ ಇಲ್ಲ, ಏನೂ ಇಲ್ಲ. ನಾವು ಬೆಳಗ್ಗೆ ಹೋದಾಗ ಹತ್ತತ್ರ 1 ಕಿಲೋಮೀಟ್ರಿಂದ ದೇವಸ್ಥಾನಕ್ಕೆ ನಡ್ಕೊಂಡು ಬಂದಿದ್ದೀವಿ. ಮೊದಲೊಂದು ಸಲ ಹೋಗಿದ್ದೆ ಫ್ರೆಂಡ್ಸ್, ಇದು ಯಾವುದೋ ಒಂದು ಅಮಾವಾಸ್ಯೆಗೆ. ಆವಾಗ ಒಂದು 5 ಕಿಲೋಮೀಟ್ರ್ ದೂರ ಇತ್ತು. ನೋಡಿ ಇಲ್ಲಿ ನಾನು ಕೂಡ ಬೇಡ್ಕೊಳ್ತಾ ಇದ್ದೆ. ಅಂದ್ಕೊಳ್ಬೇಕು ಅಂದರೆ ನಮಗೇನೋ ಒಳ್ಳೇದಾಗಲಪ್ಪ ಅಂತ, ಅಷ್ಟು ಬಿಟ್ಟರೆ ಇದೆಲ್ಲ ಏನೂ ಇದು ಮಾಡಬಾರ್ದು. ನನಗೂ ತಾಯಿ ಒಂದು ಶುಭ ಸೂಚನೆ ಕೊಟ್ಟಿದ್ದಾಳೆ. ಅವಳನ್ನೇ ನಂಬಿದ್ದೀವಿ. ನೋಡೋಣ ಫ್ರೆಂಡ್ಸ್, ನಮ್ಮ ಲೈಫಲ್ಲೂ ಯಾವತ್ತಾದರೂ ಒಂದಿನ ಒಳ್ಳೆಯದಾಗುತ್ತೆ ಅಂತ ನಂಬಿರೋಳು ನಾನು. ನಾನೇನು ಉತ್ಸವ ಮೂರ್ತಿ ತೋರಿಸ್ದೆ ಅದೇ ಉತ್ಸವ ಮೂರ್ತಿ ನೋಡಿ ಕೆಳಗಡೆ ಇಳಿಸ್ಬೇಕಾದ್ರೆ ಭಯ ಆಗ್ತಾಯಿತ್ತು. ಎಷ್ಟು ಜನ ಹಿಡ್ಕೊಂಡಿದ್ರು, ಆದರೂ ಸ್ಟಿಲ್ ಅದು ಒಂಥರ ಅಲ್ಗಾಡ್ದಂಗೆ ಆಗ್ತಾಯಿತ್ತು ಫ್ರೆಂಡ್ಸ್. ಭಯ ಆಗ್ತಾಯಿತ್ತು, ಎಲ್ಲಿ ಕೆಳಗಡೆ ಬಿಟ್ಬಿಡ್ತಾರೋ ಏನಾಗ್ಬಿಡುತ್ತೋ ಅಂತ. ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಬಂಡೆ ಮಹಾಕಾಳಿಗೆ ಹೋಗಿದ್ದು. ನಾನಿದು 3ನೇ ಟೈಮ್ ಹೋಗ್ತಾ ಇರೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಉತ್ಸವಕ್ಕೆ ಇದೊಂದು ಹಾರನೇ ಒಂದಷ್ಟು ಕೆಜಿ ಗಟ್ಟಲೆ ಇರುತ್ತೆ. ಇನ್ನು ತಾಯಿ ಮತ್ತು ತಾಯಿದಿದು ಎಲ್ಲ ಎಷ್ಟು ವೆಯ್ಟ್ ಇರುತ್ತೆ. ಇಳಿಸ್ಕೊಳ್ತಾ ಇದ್ದರು ಜನಗಳು. ಎಷ್ಟೊಂದು ಜನ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗಿತಾಯಿದ್ರು. ಮತ್ತು ನಾನು ಕೂಡ ಮುಟ್ಟಿ ನಮಸ್ಕಾರ ಮಾಡಿದೆ. ಒಂದು ಚೆನ್ನಾಗಿ ಅನ್ನಿಸ್ತು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೇ ಥರ ವೀಡಿಯೋಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನಾನು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತೀನಿ ಅದೆಲ್ಲ ವೀಡಿಯೋಸ್ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.